ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ಏನೇ ಹಾಕಿ ಮಾಡಿದ್ರೂ ಹೋಟೆಲ್ ಥರ ಗರಿ ಗರಿಯಾಗಿ ಬರೋದೇ ಇಲ್ಲ ದೋಸೆ ಅಂತಿದ್ರೆ, ಹಾಗಾದರೆ ನಾ ತೋರಿಸ್ತಿದ್ದೀನಿ ಹೀಗೆ ಮಾಡಿ. ನಾನಿಲ್ಲಿ 1.5 kg ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿನೋ ಅಂತ ಕರೀತಾರೆ ತಗೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಿಂದ ಅರ್ಧ ಗ್ಲಾಸ್ ಉದ್ದಿನಬೇಳೆ, 1 ಹಿಡಿಯಷ್ಟು ತೊಗರಿಬೇಳೆ, 1 ಸ್ಪೂನ್ ಮೆಂತ್ಯಕಾಳು ಹಾಕಿ ಈಗ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಕಿವುಚಿ 3ರಿಂದ 4 ಬಾರಿ ತೊಳಿಬೇಕು. ರೇಷನ್ ಅಕ್ಕಿ ಆಗಿರೋದ್ರಿಂದ ಧೂಳು ಬಹಳ ಇರುತ್ತೆ, ಹಾಗಾಗಿ ಕಿವುಚಿ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಾದ್ಮೇಲೆ ಈಗ ಅಕ್ಕಿ ಮುಳುಗುವಷ್ಟು ನೀರು ಹಾಕಿದ್ದು ಒಂದು ತಟ್ಟೆ ಮುಚ್ಚಿಡೋಣ. 5ರಿಂದ 6 ಗಂಟೆ ಅಕ್ಕಿ ಚೆನ್ನಾಗಿ ನೆನೆಬೇಕು. ಅಕ್ಕಿ 5ರಿಂದ 6 ಗಂಟೆ ನೆಂದಾಗಿದೆ. ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಹಿಟ್ಟು ರುಬ್ಬಿದಾಗ ನೈಸ್ ಆಗುತ್ತೆ. ಈಗ ಅಕ್ಕಿಲಿರೋ ನೀರನ್ನ ಚೆಲ್ಲಿ ಇದಕ್ಕೆ 1 ಬೌಲ್ ಅನ್ನ ಹಾಕೊಳ್ತಿದ್ದೀನಿ. ಫ್ರೆಂಡ್ಸ್, ಅನ್ನ ಹಾಕೋದ್ರಿಂದ ದೋಸೆ ತಳ್ಳಗೆ ಗರಿ ಗರಿಯಾಗಿ ಬರುತ್ತೆ. ನಾನಿಲ್ಲಿ ಅನ್ನನ ಸಪ್ರೇಟಾಗಿ ರುಬ್ತಿಲ್ಲ, ಅಕ್ಕಿಗೆ ಹಾಕಿ ಮಿಕ್ಸ್ ಮಾಡಿ ರುಬ್ಬಿದಾಗ ಅನ್ನ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಮಿಕ್ಸಿ ಜಾರಿಗೆ ನೆಂದಿರೋ ಅಕ್ಕಿ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು. ತುಂಬ ನೀರು ಹಾಕಿ ರುಬ್ಕೋಬೇಡಿ, ಹಿಟ್ಟು ನೀರಾದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟು ನೈಸಾಗಿ ಹಿಟ್ಟನ್ನ ರುಬ್ಕೋಬೇಕು. ನೋಡಿ ಎಷ್ಟು ನೈಸಾಗಿದೆ. ಅಕ್ಕಿ ಚೆನ್ನಾಗಿ ನೆಂದ್ರೆ ಮಾತ್ರ ಇಷ್ಟು ನೈಸಾಗಿ ರುಬ್ಕೊಳಕ್ಕಾಗೋದು. ಈಗ ರುಬ್ಬಿದ ಹಿಟ್ಟನ್ನ ಒಂದು ಗುಂಡಿಗೆ ಹಾಕ್ತಿದ್ದೀನಿ. ನಾನು ಯಾವಾಗಲೂ ದೋಸೆ, ಪಡ್ಡು, ಇಡ್ಲಿ ಹಿಟ್ಟನ್ನ ಈ ಗುಂಡಿಲೇ ಹಾಕೋದು, ಯಾಕಂದರೆ ಅಗಲ ಪಾತ್ರೆಯಲ್ಲಿ ಹಾಕಿದರೆ ಗಾಳಿ ಹೋಗುತ್ತೆ ಹಿಟ್ಟಿಗೆ. ಈಗ ಎಲ್ಲ ಅಕ್ಕಿನೂ ರುಬ್ಬಿ ಹಾಕಿದ್ದೀನಿ. ಹೀಗೆ ಕೈಲಿನ ಹಿಟ್ಟನ್ನ ಚೆನ್ನಾಗಿ ಬಿಟ್ಟು ಕೈ ಆಡಿಸ್ಬೇಕು. ಹೀಗೆ ಕೈ ಆಡಿಸೋದ್ರಿಂದಲೇ ಹಿಟ್ಟು ಹುಳಿ ಬಂದು ಚೆನ್ನಾಗಿ ಉಬ್ಬುತ್ತೆ. ಫ್ರೆಂಡ್ಸ್, ಅದರಲ್ಲೂ ಈ ಮಳೆಗಾಲ ಚಳಿಗಾಲದಲ್ಲಿ ಹಿಟ್ಟು ಬೇಗನೆ ಫರ್ಮೆಂಟ್ ಆಗೋದೇ ಇಲ್ಲ. ಈಗ ಕೈ ಆಡಿಸಾಗಿದೆ. ತಟ್ಟೆ ಮುಚ್ಚಿ ಇದ್ರ ಮೇಲೆ ಭಾರವಾದ ಕಲ್ಲನ್ನ ಇಡ್ತಿದ್ದೀನಿ. ಹಿಟ್ಟಿಗೆ ಗಾಳಿ ಹೋಗಬಾರ್ದು ಅಂತ ಅಷ್ಟೇ ಕಲ್ಲಿಟ್ಟಿರೋದು. ನೋಡಿ, ಈಗ ಈ ಹಿಟ್ಟು 8ರಿಂದ 9 ಗಂಟೆಗಳ ಕಾಲ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ನೋಡಿ ಆಗಿದೆ. ಈಗ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನಿಲ್ಲಿ ಬೆಳಗ್ಗೆ ದೋಸೆ ಮಾಡಲು ರಾತ್ರಿನೇ ಹಿಟ್ಟನ್ನ ರುಬ್ಬಿಟ್ಟಿದ್ದು. ಈಗ ಅರ್ಧ ಹಿಟ್ಟು ಎತ್ತಿಟ್ಟು ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ 1 ಸ್ಪೂನ್ ಉಪ್ಪು ಹಾಕಿ, ಅರ್ಧ ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೋಡಾ ಹಾಕಿ ಇದ್ರ ಮೇಲೇ ಸ್ವಲ್ಪ ನೀರು ಹಾಕಬೇಕು. ಹೀಗೆ ಹಾಕೋದ್ರಿಂದ ಸೋಡಾ ಆ್ಯಕ್ಟಿವ್ ಆಗುತ್ತೆ. ಈಗ ಚೆನ್ನಾಗಿ ಹಿಟ್ಟನ್ನ ಬೀಟ್ ಮಾಡಿ, ನೋಡಿ ಹೀಗೆ ಬಿಟ್ಟು ಬಿಡದ ಹಾಗೆ ಬೀಟ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಹಿಟ್ಟು ತುಂಬ ಹಗುರ ಆಗುತ್ತೆ. ಫ್ರೆಂಡ್ಸ್, ಹಿಟ್ಟು ಮಿಕ್ಸ್ ಮಾಡಿದ ಕೂಡಲೇ ದೋಸೆ ಹಾಕಬಾರ್ದು. 5 ನಿಮಿಷ ಬಿಟ್ಟು ಉಪ್ಪು, ಸಕ್ಕರೆ, ಸೋಡಾ ಕರಿಗಿ ಆ್ಯಕ್ಟಿವ್ ಆಗೋಕ್ಕೆ ಬಿಡಬೇಕು. ಅಂದರೆ ಸೋಡಾ ಹಾಕಿದ ಮೇಲೆ ಹಿಟ್ಟು ಸ್ವಲ್ಪ ಉಬ್ಬುತ್ತೆ, ಹಾಗಾಗೋಕ್ಕೆ ಬಿಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ಮೊದಲೇ ತವಾನ ಕಾಯಲಿಟ್ಟಿದ್ದೆ, ಕಾದಿದೆ. ಈಗ ಸ್ವಲ್ಪ ನೀರನ್ನ ಚುಮ್ಮಿಸಿ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ, ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಬಾರಿ ಚೆನ್ನಾಗಿ ಒರೆಸ್ಕೊಳ್ತಿದ್ದೀನಿ. ಹೀಗೆ ಮಾಡೋದ್ರಿಂದ ದೋಸೆ ತವಾಕ್ಕೆ ಅಂಟೋದಿಲ್ಲ, ಹಾಗೆ ಹರಿಯೋದು ಇಲ್ಲ. ಈಗ ದೋಸೆ ಹಾಕ್ಕೊಳ್ತಿದ್ದೀನಿ. ಮೊದಲು ಲೋ ಫ್ಲೇಮಲ್ಲಿಟ್ಟು ಹಾಕಬೇಕು. ಫ್ರೆಂಡ್ಸ್, ಈ ಥರ ರೌಂಡಾಗಿ ಲೈನ್ಸ್ ಬರೋ ಥರ ದೋಸೆನ ಹಾಕ್ಕೊಳ್ಬೇಕು. ಆವಾಗಲೇ ಕ್ರಿಸ್ಪಿಯಾಗಿ ಸ್ವಲ್ಪ ಸಾಫ್ಟಾಗಿ ಕಲರ್ಫುಲ್ಲಾಗಿ ದೋಸೆ ಬರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ಲೈನ್ಸಾಗಿ ರೌಂಡಾಗಿ ದೋಸೆ ಹಾಕಾಗಿದೆ. ಈಗ ಎಣ್ಣೆ ಹಾಕಿ ಬಿಡೋಣ, ಚೆನ್ನಾಗಿ ರೋಸ್ಟಾಗಿ ಬೇಯಲಿ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬಂದಿದೆ. ಒಂದು ಸ್ವಲ್ಪನೂ ಅಂಟಿಲ್ಲ ಹಾಗೂ ಹರಿದು ಇಲ್ಲ. ಈಗ ಬಿಸಿ ಬಿಸಿಯಾಗಿ ಗರಿ ಗರಿಯಾದ ದೋಸೆ ರೆಡಿಯಾಗಿದೆ. ಫ್ರೆಂಡ್ಸ್, ದೋಸೆ ಬಿಸಿಯಾಗಿರುವಾಗಲೇ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ತಿನ್ನಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮುರಿದು ತೋರಿಸ್ತಿದ್ದೀನಿ ಎಷ್ಟು ಕ್ರಿಸ್ಪಿ ಹಾಗೂ ಸಾಫ್ಟಾಗಿ ದೋಸೆ ಬಂದಿದೆ. ಹಾಗಾದರೆ ವೇಟ್ ಮಾಡಬೇಡಿ ಫ್ರೆಂಡ್ಸ್, ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿ. ಫ್ರೆಂಡ್ಸ್, ಈ ದೋಸೆ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.